ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾವಣ್ಯ ಸುನಿಲ್ ಕನ್ನಡ ವ್ಲಾಗ್ಸ್. ಸೊ ಹೇಗಿದ್ದೀರಾ ಎಲ್ಲ? ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಸೂಪರಾಗಿದ್ದೀನಿ. ಸೊ ತುಂಬ ಗ್ಯಾಪ್ ಆದಮೇಲೆ ಇವತ್ತು ನಾನು ವಿಡಿಯೋ ಮಾಡ್ತಿದ್ದೀನಿ. ಡ್ಯೂ ಟು ಸಮ್ ರೀಸನ್ಸ್ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಏನಪ್ಪ ಇದು ಬೇಬಿ ಶಾರ್ ಡೆಕೋರೇಷನ್ಸ್ ಎಲ್ಲ ಇದೆ, ಇಲ್ಲಿ ಇವಳು ಯಾಕೆ ಇಲ್ಲಿ ನಿಂತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ನನ್ನ ಯೂಟ್ಯೂಬಲ್ಲಿ ಒಂದು ವಿಷಯನ ನಾನು ಹೈಡ್ ಮಾಡಿದ್ದೆ. ಅದು ಏನಪ್ಪ ಅಂದರೆ ಅದನ್ನು ಇವತ್ತು ನಾನು ಡಿಸ್ಕ್ಲೋಸ್ ಮಾಡ್ತಿದ್ದೀನಿ. ಏನಂದರೆ ದಟ್ ಐ ಆಮ್ ಪ್ರೆಗ್ನೆಂಟ್. ಎಸ್, ನಾನಿವಾಗ ನನ್ನ ಸೆಕೆಂಡ್ ಟ್ರೈಮಿಸ್ಟರ್ ಎಂಡಿಂಗಲ್ಲಿದ್ದೀನಿ. ಸೊ 6.5 months ನನಗಿವಾಗ. ಸೊ ಇದು ಬಂದು ನನ್ನ ತಂಗಿ ಮತ್ತು ಅವಳ ಫ್ರೆಂಡ್ಸ್ ಬಂದು ಬೆಳಗ್ಗೆಯಿಂದ ಎಷ್ಟು ಬ್ಯೂಟಿಫುಲ್ಲಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿ ನನಗೆ ಬೇಬಿ ಶಾರ್ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಬೆಳಗ್ಗೆಯಿಂದ ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಅದನ್ನೆಲ್ಲ ಆ್ಯಡ್ ಮಾಡ್ತೀನಿ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ವಾ? ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಲಾಸ್ಟ್ವರೆಗೂ ವಿಡಿಯೋನ ನೋಡಿ. ಆ್ಯಂಡ್ ನಾನು ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಸೊ ನೋಡ್ತಿದ್ದೀರಲ್ಲ, ಇಲ್ಲಿ ಅನು ಮಮ್ಮಿ ಮತ್ತು ಅನು ಫ್ರೆಂಡ್ ಇದು ಲಾವಣ್ಯ ಅಂತ ಅವಳ ಹೆಸ್ರು ಕೂಡ. ಇವರೆಲ್ಲ ಬಲೂನ್ಸ್ ಎಲ್ಲ ಬ್ಲೋ ಮಾಡ್ತಾಯಿದ್ರು. ಆ್ಯಂಡ್ ಇನ್ನೂ ಇಬ್ಬರು ಫ್ರೆಂಡ್ಸ್ ಬಂದಿದ್ದರು, ಅನು ಫ್ರೆಂಡ್ಸು. ಅವರಿಬ್ಬರು ಮೈಸೂರಿಂದ ಬರಬೇಕಿತ್ತು. ಆ್ಯಂಡ್ ಅನು ಅವರಿಗೆ ಕೇಕ್ ತರೋಕ್ಕೆ ಹೇಳಿದರು. ಅವರು ಆರ್ಡರ್ ಕೇಕ್ ಡೆಲಿವರಿ ಕೂಡ ಸ್ವಲ್ಪ ಲೇಟ್ ಮಾಡಿದ್ರು. ಸೊ ಅವರು ಬರೋದು ಲೇಟ್ ಆಯಿತು ಅವರಿಬ್ಬರು. ಆ್ಯಂಡ್ 3 ಜನ ಸೇರಿಕೊಂಡು ಇವರಿಬ್ಬರು ಮಾಡ್ತಿದ್ರು. ಮಮ್ಮಿನೂ ಸ್ವಲ್ಪ ಏನಾದರೂ ಹೆಲ್ಪ್ ಮಾಡ್ತೀನಿ ಅಂತ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿದರು. ಆ್ಯಂಡ್ ಇನ್ಫ್ಯಾಕ್ಟ್ ಅಲ್ಲಿ ಒಂದು ಬೇಬಿ ಅಂತ ಒಂದು ಬಾಕ್ಸಸ್ ಇದೆ ನೋಡಿ, ಅದನ್ನು ಅನು ಮತ್ತು ಮಮ್ಮಿ ಇಬ್ಬರೇ ಪ್ರೀವಿಯಸ್ 1-2 ದಿನ ಮುಂಚೆನೇ ಅದನ್ನೆಲ್ಲ ಮಾಡ್ತಾಯಿದ್ರು. ಆ್ಯಂಡ್ ಊಟಕ್ಕೆ ಅಂತ ಮಮ್ಮಿ ಚಿಕನ್ ಬಿರಿಯಾನಿ ಮತ್ತು ನಮ್ಮ ಮನೇಲಿ ಕೋಳಿ ಖಾರ ಅಂತ ಮಾಡ್ತೀವಿ, ಅದನ್ನು ಮಾಡಿದರು. ಸೊ ನಾನು ಚಿಕನ್ ಬಿರಿಯಾನಿ ರೆಸಿಪಿನ ವಿಡಿಯೋ ಶೂಟ್ ಮಾಡಿದ್ದೀನಿ, ಅದನ್ನು ನೆಕ್ಸ್ಟ್ ವಿಡಿಯೋಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಕೋಳಿ ಖಾರ ರೆಸಿಪಿನ ವಿಡಿಯೋ ಮಾಡೋಕ್ಕಾಗಿಲ್ಲ, ನೆಕ್ಸ್ಟ್ ಯಾವಾಗಾದರೂ ಒಂದು ಸಲ ವಿಡಿಯೋ ಮಾಡಿ ಅದನ್ನು ತೋರಿಸ್ತೀನಿ. ಬಿರಿಯಾನಿ ಇದು ಕೋಳಿ ಖಾರ. ಗಾಡಿ ಓಡಿಸೋದು ಡಿಯಲ್ಲಿ ಇದೆಯಂತೆ, ನೋಡಿ ಹೇಗೆ ಓಡಿಸಿದಾಳು ಗಾಡಿನ. ಅಪ್ಪ ನೋಡಿ ನಮ್ಮ ಅಪ್ಪನ, ನಮ್ಮನ್ನ ಇವಳು ನಡ್ಕೊಂಡೇ ಬಂದ್ಬಿಟ್ಲು ಅಷ್ಟು ಬೇಗ. ಇವಳೇ ಜುಜಾರೆ. ಆಯ್ ಮಾಡೆ, ಆಯ್ ಮಾಡು. ಇವಳು ಬಂದ್ಲಲ್ಲ ಅಡ್ಡೆ, ಹೆಲ್ಮೆಟ್ಗೆ ಕಾಸು. ಸೊ ನಾನು ಹೇಳಿದ್ನಲ್ಲ ಅನು ಫ್ರೆಂಡ್ಸ್ ಇನ್ನಿಬ್ಬರು ಅಂತ, ಇವರಿಬ್ಬರೇ, ಅದು ಲಿಖಿತಾ ಮತ್ತು ವೈಷ್ಣವಿ ಅಂತ. ಸೊ ಅವರೆಲ್ಲ ಬಂದು ಊಟ ಮಾಡಿ ಡೆಕೋರೇಷನ್ಸ್ನೆಲ್ಲ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ರು. ಆ್ಯಂಡ್ ಇನ್ನೇನು ಕಂಪ್ಲೀಟ್ ಆಗ್ತಿತ್ತು. ಆ್ಯಂಡ್ ನನಗೆ ನೀವು ರೆಡಿಯಾಗಿ ಅಕ್ಕ ಅಂತ ಹೇಳಿದ್ರು. ನಾನು ಮೇಕಪ್ ಮಾಡ್ಕೊಳ್ಳೋ ವೀಡಿಯೋನೂ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಕ್ವಿಕ್ಕಾಗಿ ರೆಡಿ ಆಗಬೇಕಿತ್ತಲ್ವ. ಸೊ ಹಿಂಗೆ ಫಾಸ್ಟ್ ಫಾರ್ವರ್ಡ್ ಮಾಡಿ ಹಾಕಿದ್ದೀನಿ. ಬಟ್ ಇನ್ನೊಂದು ವೀಡಿಯೋ ಬೇರೆ ಯಾವಾಗಾದರೂ ವೀಡಿಯೋ ಮಾಡಿ ಹಾಕ್ತೀನಿ, ಸಿಂಪಲ್ ಮೇಕಪ್ ಯಾವ ಥರ ಮಾಡ್ಕೋತೀನಿ ನಾನು ಅಂತ. ಆ್ಯಂಡ್ ನೀವು ಕಮೆಂಟ್ ಮಾಡಿ
ನಾನು ಯಾವ ಥರ ವೀಡಿಯೋಸ್ನ ಮಾಡಿ ಹಾಕಬೇಕು ಅಂತ ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನೋಡ್ತೀನಿ. ಆ್ಯಂಡ್ ಸೊ ನಾನು ಹೇಳ್ದಂಗೆ ಪ್ರೆಗ್ನೆಂಟ್ ಇದ್ದೀನಿ. ಸೊ ನನ್ನ ಫಸ್ಟ್ ಟ್ರೈಮಿಸ್ಟರಲ್ಲಿ ನನಗೆ ಏನೆಲ್ಲ ಸಿಂಪ್ಟಮ್ಸ್ ಇತ್ತು ಆ್ಯಂಡ್ ಯಾವ ರೀತಿ ನನ್ನ ಫುಡ್ ರೊಟೀನ್ ಏನು, ಡೈಲಿ ರೊಟೀನ್ ಹೇಗಿತ್ತು ನನ್ನದು, ಆ್ಯಂಡ್ ಪ್ರೆಗ್ನೆನ್ಸಿ ವೀಡಿಯೋಸ್ನ ನಾನು ಇನ್ನು ಮುಂದೆ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ದಟ್ ಯಾರೆಲ್ಲ ಕ್ಯಾರಿಯಿಂಗ್ ಮದರ್ಸ್ ಇದ್ದೀರಾ ಅವರಿಗೆ, ಮತ್ತು ಯಾರೆಲ್ಲ ಪ್ಲ್ಯಾನ್ ಮಾಡ್ತಿರ್ತಾರೆ ಬೇಬಿಗೆ, ಅವ್ರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ. ನನಗೆಷ್ಟು ಗೊತ್ತಿರುತ್ತೆ ಅಷ್ಟನ್ನು ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್. ಸೊ ನೀವು ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿದಷ್ಟು ನನಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ನಾನು ಇನ್ನೂ ಜಾಸ್ತಿ ವೀಡಿಯೋಸ್ನ ಮಾಡಬೇಕು ಅಂತ ನನಗೂ ಅನಿಸುತ್ತೆ. ಸೊ ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ಏನಾದರೂ ಸಜೆಷನ್ಸ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಹೇಳಿ, ನಾನು ನೋಡ್ತೀನಿ. ಆ್ಯಂಡ್ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಕಮ್ಮಿಂಗ್ ಬ್ಯಾಕ್ ಟು ದಿ ವ್ಲಾಗ್, ನಾನು ಆಲ್ಮೋಸ್ಟ್ ರೆಡಿ ಆಯಿತು. ಆ್ಯಂಡ್ ನಾನು ಆಗಲೇ ಹೇಳಿದಾಗೆ ಈ ವಿಡಿಯೋನ ತುಂಬ ಫಾಸ್ಟ್ ಫಾರ್ವರ್ಡ್ ಮಾಡಿ ಹಾಕಿದ್ದೀನಿ. ಇನ್ನೊಂದು ವಿಡಿಯೋ ಅಲ್ಲಿ ನಾನು ಹೇಗೆ ಸಿಂಪಲ್ ಮೇಕಪ್ನ ನಾನು ಮಾಡ್ಕೋತೀನಿ ಆ್ಯಂಡ್ ಯಾವ್ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಅಂತ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಅಲ್ಲಿ ನೋಡ್ಬೋದು ನೀವು, ಅವಾಗವಾಗ ಬಂದು ಆಯಿತಾ ರೆಡಿ ಆದ್ಯಾ ಅಂತ ಕೇಳ್ತಾನೆ ಇದ್ಲು. ಸೊ ರೆಡಿ ಆದೆ. ಹೇಗಿದೆ ನನ್ನ ಡ್ರೆಸ್ ಹೇಗಿದೆ ಆ್ಯಂಡ್ ಹೇಗೆ ಕಾಣಿಸ್ತಿದ್ದೀನಿ, ಮೇಕಪ್ ಹೇಗೆ ಮಾಡಿದ್ದೀನಿ ಅನ್ನೋದನ್ನ ಕಮೆಂಟ್ ಮಾಡಿ ನೋಡೋಣ.
ಸೊ ನೋಡಿದ್ರಲ್ಲ ನಮ್ಮ ಹುಡುಗಿರು ಎಲ್ಲ ಸೇರಿಕೊಂಡು ಎಷ್ಟು ಬ್ಯೂಟಿಫುಲ್ಲಾಗಿ ಡೆಕೋರೇಷನ್ಸ್ನೆಲ್ಲ ಯಾವ ಇವೆಂಟ್ ಅವ್ರಿಗೂ ಏನು ಕಮ್ಮಿ ಇಲ್ಲ, ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಅಲ್ಲಿ ಅದೇ ಹೇಳಿದ್ನಲ್ಲ, ಅಲ್ಲಿ ಬೇಬಿ ಅಂತ ಬಾಕ್ಸಸ್ಸಲ್ಲಿ ಇದೆಯಲ್ಲ, ಅದನ್ನು ಅನು ಮತ್ತು ಮಮ್ಮಿ ಇಬ್ಬರು ಸೇರಿಕೊಂಡು ಮಾಡಿದರು. ಮತ್ತು ಅಲ್ಲಿ ಸಣ್ಣ ಸಣ್ಣ ಪ್ರಾಪರ್ಟೀಸ್ ಅಂದರೆ ಈ ಕಾರ್ಡ್ಬೋರ್ಡ್ ಶೀಟಲ್ಲಿ ಎಲ್ಲ ಬರೆದಿರೋದು ಮಾಮಿ ಟು ಬಿ, ಮತ್ತು ಇಲ್ಲಿ ಪಾಮ್ಸ್ದು ಇದೆಲ್ಲನೂ ಅನು ಫ್ರೆಂಡ್ ಲಾವಣ್ಯ ಅಂತ ಹೇಳಿದ್ನಲ್ಲ, ಅವಳು ಮಾಡ್ಕೊಂಡು ಬಂದಿದ್ದದೆಲ್ಲ ಸೊ ಕ್ಯೂಟ್ ಅಲ್ಲ, ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಅಷ್ಟು ಈಸಿ ಇಲ್ಲ ಅದೆಲ್ಲ ಮಾಡೋದು, ತುಂಬ ಪೇಷನ್ಸ್ ಇರಬೇಕು. ಸೊ ಇಲ್ಲಿದೆಯಲ್ಲ ಬಾಯ್ ಗರ್ಲು ಮತ್ತು ನಾಟು ಅದೆಲ್ಲನೂ ಲಾವಣ್ಯನೇ ಮಾಡ್ಕೊಂಬಂದಿದ್ದು. ನನಗಂತೂ ತುಂಬ ಖುಷಿಯಾಯಿತು, ಅಷ್ಟು ಟೈಮ್ ತೊಗೊಂಡು ನನಗೋಸ್ಕರ ಈ ಥರ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡು ಅವರವರೇ ಡಿಸ್ಕಸ್ ಮಾಡಿ ಇಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದು. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ಫೀಲ್ ವೆರಿ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಆ್ಯಕ್ಚುಲಿ ಅನುದು ಪ್ಲ್ಯಾನ್ ಅಂತೆ ಇದೆಲ್ಲ. ಥ್ಯಾಂಕ್ ಯು ಅನು. ಆ್ಯಂಡ್ ಅವಳ ಫ್ರೆಂಡ್ಸ್ಗೂ ಅಷ್ಟೇ, 3 ಜನಕ್ಕೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾವು ಅಲ್ಲೇ ಒಂದು ರೀಲ್ಸ್ ಕೂಡ ಮಾಡಿದ್ವಿ. ಸೊ ಆ ರೀಲ್ಸ್ನ ಕೂಡ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಯಾಕಂದರೆ ಕಾಪಿರೈಟ್ ಕ್ಲೇಮ್ ಬರುತ್ತೆ ಅಂತ. ಆ್ಯಂಡ್ ನಿಮಗೆಲ್ಲ ಅನಿಸ್ಬೋದು ಇನ್ನು 6.5 ಮಂತ್ ಇಷ್ಟು ಬೇಗ ಏನಕ್ಕೆ ಬೇಬಿ ಶವರ್ ಸೆಲೆಬ್ರೇಟ್ ಮಾಡಿದ್ದಾರೆ ಅಂತ. ಸೊ ಏನಿಲ್ಲ, ಅನು ಫ್ರೆಂಡ್ಸ್ಗೆಲ್ಲ ಸ್ವಲ್ಪ ಕಾಲೇಜ್ಗೆ ಹೋಗ್ತಾರಲ್ವ, ಸೊ ಎಕ್ಸಾಮ್ಸ್ ಇಂಟರ್ನಲ್ಸ್ ಎಲ್ಲ ಇದೆ ಅಂತ, ನೆಕ್ಸ್ಟ್ ಮಂತಿಂದ ಅವ್ರು ಸ್ವಲ್ಪ ಫ್ರೀ ಇರಲ್ಲ ಅಂತ ಇವಾಗಲೇ ಇಷ್ಟು ಬೇಗ ಸೆಲೆಬ್ರೇಟ್ ಮಾಡಿದ್ರು ಅಷ್ಟೇ. ನನಗೆ ತುಂಬ ಜನ ನನ್ನ ಫ್ರೆಂಡ್ಸೇ ಇನ್ಸ್ಟಾಗ್ರಾಮಲ್ಲೆಲ್ಲ ಕೇಳಿದ್ರು, ಸೊ ದಟ್ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ಮಾಡ್ಬಿಟ್ಟು ಆಮೇಲೆ ಮಗು ಆದ್ಮೇಲೆ ಒಂದು ಮುಂಚೆ ಹೆಂಗೆ ನಡ್ಕೊಂಬರೋದು ಸೀರೆ ಹಾಕೊಂಡಂಗೆ ಸುಮ್ನೆ ಒಂದು ವಾಕ್ ಅಷ್ಟೇ. ಅದೆಲ್ಲ ಸೀರೆ ಬನ್ನಿ ಯಾಕೆ ನೋಡೋಣ, ಸೀಮಂತ ಅಲ್ಲಿಂದ ಬನ್ನಿ, ನಾನು ಇಲ್ಲಿಂದ ಮಾಡ್ತೀನಿ, ಇನ್ನೂ ಹಿಂದೆ ಹೋಗಿ. ನಾನು ತುಂಬಾ ಕಲ್ಸಿಲ್ಲ ಅವರು ಬನ್ನಿ. ನೆಕ್ಸ್ಟ್ ಮಗು ಆದ್ಬಿಡಿ, ಟರ್ನ್ ಆಗ್ಬಿಡಿ, ಮಗು ಇಟ್ಸ್ ಎ ಗರ್ಲ್, ಯೂಟ್ಯೂಬ್ ಶಾರ್ಟ್ಸ್ ಹಾಕ್ಬಿಡಿ ಬನ್ನಿ. ಇಟ್ಸ್ ಎ ಬಾಯ್. ಸೊ ಒಂದಷ್ಟು ರೀಲ್ಸ್ ಎಲ್ಲ ಮಾಡಿ ಆಮೇಲೆ ಒಂದಷ್ಟು ಫೋಟೋಸ್ ಎಲ್ಲ ತಗೋತಿದ್ವಿ. ತುಂಬ ಚೆನ್ನಾಗಿ ಬಂತು ಫೋಟೋಸ್ ವೀಡಿಯೋಸ್ ಎಲ್ಲ. ಆ್ಯಂಡ್ ಸುನಿ ಕೂಡ ಬಂದರು. ಆಮೇಲೆ ಅವರು ಹೊರಗಡೆ ಹೋಗಿದ್ರು, ಎಲ್ಲ ಎಂಗೇಜ್ಮೆಂಟ್ ಇತ್ತು ನಮ್ಮ ಅಣ್ಣಂದು, ಅಲ್ಲಿಗೆ ಹೋಗಿದ್ದರು. ನಾನು ಹೋಗಬೇಕಿತ್ತು, ಬಟ್ ಸ್ವಲ್ಪ ದೂರ ಅಂತ ನನಗೆ ಟ್ರಾವೆಲ್ ಮಾಡಬಾರ್ದು ಅಂತ ಮನೇಲಿ ಕಳಿಸಿರಲಿಲ್ಲ. ಎಷ್ಟು ಮಿಸ್ ಮಾಡಿಕೊಂಡೆ ಗೊತ್ತಾ ನಾನು. ಆ್ಯಂಡ್ ಸುನಿ ಬಂದು ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಆ್ಯಂಡ್ ಕೇಕ್ ಬಗ್ಗೆ ಹೇಳಬೇಕು, ಕೇಕ್ ಅಂತೂ ಸಕ್ಕತ್ತಾಗಿತ್ತು. ಹಾಫ್ ಬ್ಲೂ ಆ್ಯಂಡ್ ಪಿಂಕ್ ಫೋಟೋ ಹಾಕಿದ್ದೀನಿ. ಬೇಬಿ ಶಾರ್ ಥೀಮಲ್ಲೇ ಮಾಡಿಸಿದ್ಲು ಅನು. ಅದು ಕೇಕ್ ರೂಮ್ ಮೈಸೂರು. ನಾವು ಯೂಶ್ವಲಿ ಈ ಥರ ಏನಾದರೂ ಥೀಮ್ ಕೇಕ್ ಏನಾದರೂ ಬೇಕು ಅಂದರೆ ಅಲ್ಲೇ ನಾವು ಆರ್ಡ್ರ್ ಮಾಡೋದು, ಫ್ಲೇವರ್ಸ್ ಇಲ್ಲಾಂದರೆ ಕೇಕ್ ರೂಮ್. ನೋಡಿ ಎಷ್ಟು ಕ್ಯೂಟಾಗಿದೆ ಅಲ್ಲ, ಪ್ರಿನ್ಸೆಸ್. ಟೇಸ್ಟ್ ಕೂಡ ಯಮ್ಮಿಯಾಗಿತ್ತು, ಸಕ್ಕತ್ತಾಗಿತ್ತು. ಆ್ಯಂಡ್ ಆ ಗೊಂಬೆಗಳು ಎರಡೂ ನನಗೆ ಅದು ತಿನ್ಬೇಕಂತಲೇ ಅನಿಸಿಲ್ಲ, ಅದು ಹಾಗೆ ಸೇಫಾಗಿ ಎತ್ತಿಟ್ಟಿದ್ದೀನಿ. ಸೊ ಹೀಗಿತ್ತು ನಮ್ಮ ಈ ಒಂದು ಡೇ. ತುಂಬ ಚೆನ್ನಾಗಿತ್ತು. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟೇ ಇವತ್ತಿನ ಒಂದು ಸ್ಮಾಲ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.